ನಮಸ್ಕಾರ ಗುರು. ಸಿಕ್ಕಾಪಟ್ಟೆ ತಿಂಗಳಾದ್ಮೇಲೆ ಹೆಚ್ಚು ಕಮ್ಮಿ 6-7 ತಿಂಗಳಾದ್ಮೇಲೆ ನಾನು ಮತ್ತೆ ವಿಡಿಯೋ ಶುರು ಮಾಡ್ತಾಯಿದ್ದೀನಿ. ಬಿಕಾಸ್ ಸ್ವಲ್ಪ ಕೆಲಸಗಳ ಒತ್ತಡ ಮತ್ತು ಟೈಮ್ ಸಿಗ್ತಾ ಇರಲಿಲ್ಲ ವೀಡಿಯೋಗಳು ಮಾಡೋಕ್ಕೆ. ಈಗ ಕಂಟಿನ್ಯೂಯಸ್ ಆಗಿ ಒಂದು ಟೈಮ್ ಇಟ್ಕೊಂಡಿದ್ದೀನಿ, ಇಷ್ಟು ಗಂಟೆಯಿಂದ ಇಷ್ಟು ಗಂಟೆವರೆಗೂ ವೀಡಿಯೋ ಮಾಡಬೇಕು ಅಂತ. ಸೊ ಇವಾಗೇನು ನನ್ನ ಹತ್ರ 1870 ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೋ ಅವ್ರಿಗೆ ಮೋಸ ಹಾಕ್ಕೊಡ್ದು. ಬಟ್ ಏನೋ ನನ್ನ ಹತ್ರ ಕಂಟೆಂಟ್ ಇದೆ ಅಂತ ಅಂದರೆ ಏನೋ ಒಂದು ತಿಳಿಸ್ಕೊಡ್ತೀನಿ ಅಂತ ಅವರು ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಾರೆ. ಸೊ ನಾನು ಅದನ್ನು ಡಿಸ್ಕಂಟಿನ್ಯೂ ಮಾಡ್ತಾಯಿದ್ದೀನಿ ಅಂತ ಅನ್ನಿಸ್ತು, ಮತ್ತು ಡಿಸ್ರೆಸ್ಪೆಕ್ಟ್ ಮಾಡ್ತಾಯಿದ್ದೀನಿ ಅಂತ ಅನ್ನಿಸ್ತು ಅವ್ರಿಗೆಲ್ಲ. ಸೊ ಇನ್ನು ಮುಂದೆ ಕ್ಲೀನಾಗಿ ಒಂದು ಪ್ರಾಪರ್ ವೇ ಆಗಿ ಟೆಕ್ ಕಂಟೆಂಟ್ನ ನಿಮಗೆ ಹೇಳೋಣ ಅಂತ ಬಂದಿದ್ದೀನಿ. ಸೊ ಇನ್ಮೇಲಿಂದನಾದ್ರೂ ನನ್ನ ಟೆಕ್ ಚಾನಲ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದು ಎಡಿಟಿಂಗ್ದು ಪ್ಯಾಷನ್ನು ಮುಂದುವರ್ಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ದಯವಿಟ್ಟು ಹಿಂದೆ ಎಲ್ಲ ಹೆಂಗೆ ಸಪೋರ್ಟ್ ಮಾಡ್ತಿರೋ ಈಗಲೂ ಹಂಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ನೀವು ತಮ್ಮನೆಲ್ಲ ನೋಡಿರ್ಬೋದು, ಇವತ್ತಿನ ಟೆಕ್ ವಿಷಯ ಏನು ಅಂತ ಹೇಳಿದ್ರೆ, ಅಂದರೆ ಏನು ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ನಾನೊಂದು ಮೌಸ್ ತೊಗೊಂಡಿದ್ದೀನಿ, ಬ್ಲೂಟೂತ್ ಮೌಸು. ಒಂಥರ ಡಿಫ್ರೆಂಟಾಗಿದೆ ಅಂತಲೇ ಹೇಳ್ಬೋದು ಈ ಮೌಸು. ಸೊ ಇದು ಬಂದು ಆರ್ಕ್ಟಿಕ್ ಫಾಕ್ಸ್ ಅಂತ ನೋಡಿ, ಈ ರೀತಿ ಕಾಣುತ್ತೆ. ಸೊ ಇದನ್ನು ಅನ್ಬಾಕ್ಸ್ ಮಾಡೋಣ ಅಂತ ಇದ್ದೀನಿ. ನನಗೆ ಲ್ಯಾಪ್ಟಾಪ್ಗೆ ಒಂದು ಬೇಕಾಗಿತ್ತು. ವೈರ್ ಮೌಸು ಎಲ್ಲ ಕಡೆ ಕ್ಯಾರಿ ಮಾಡ್ಕೊಂಡು ಹೋಗೋಕ್ಕೆ ಸ್ವಲ್ಪ ಹಿಂಸೆ ಆಗೋದು, ಮತ್ತು ಅದನ್ನು ಕನೆಕ್ಟ್ ಮಾಡಿ ಅದೆಲ್ಲ ಒಂದು ಹಿಂಸೆ ಆಗೋದು ಅಂತ ಅನ್ನಿಸ್ತು. ಸೊ ಅದಕ್ಕೆ ಈ ಮೌಸ್ನ ನಾನು ಫ್ಲಿಪ್ಕಾರ್ಟಲ್ಲಿ 624 ರೂಪಾಯಿಗೇನೋ ಪರ್ಚೇಸ್ ಮಾಡಿದ್ದೀನಿ. ಸೊ ಬನ್ನಿ ಈ ಮೌಸ್ ಹೆಂಗಿದೆ, ಹೆಂಗೆ ಕನೆಕ್ಟ್ ಮಾಡೋದು ಅಂತ ಪೂರ್ತಿ ವಿಡಿಯೋ ನಿಮಗೆ ತೋರಿಸ್ಕೊಡ್ತೀನಿ. ಆ್ಯಂಡ್ ಇದರ ಫ್ಯೂಚರ್ ಬಂದ್ಬಿಟ್ಟು ಡ್ಯುಯಲ್ ಬ್ಲೂಟೂತು ಪ್ಲಸ್ ಒಂದು ಚಿಪ್ ಕೂಡ ಕೊಟ್ಟಿದ್ದಾರೆ. ಅದನ್ನು 2 ಬ್ಲೂಟೂತ್ ಡಿವೈಸ್ಗೆ ಕನೆಕ್ಟ್ ಮಾಡ್ಬೋದು, ಪ್ಲಸ್ ಒಂದಕ್ಕೆ ನಾವು USB ಪೋರ್ಟಿಂದ ಕೂಡ ಕನೆಕ್ಟ್ ಮಾಡ್ಬೋದು. ಒಟ್ಟು 3 ಡಿವೈಸ್ಗೆ ಕನೆಕ್ಟ್ ಮಾಡ್ಬೋದು. ಮತ್ತು ಇದರ ರಿಸೀವರ್ ಬಂದ್ಬಿಟ್ಟು 2.4 GHz ರಿಸೀವರ್ ಕೂಡ ನಮಗೆ ಸಿಗುತ್ತೆ. ಅದನ್ನು ನಾನು ಹೇಳಿದ್ನಲ್ಲ, ರಿಸೀವರ್ ಅದು ಒಂದು ಪೋರ್ಟ್ ಬರುತ್ತಲ್ಲ ಅದು. ಆ್ಯಂಡ್ ಇದು ಸೈಲೆಂಟ್ ಕ್ಲಿಕ್ಸು, ಮತ್ತು ಅಪ್ ಟು 2400 DPI ಕೂಡ ನಮಗೆ ಇದರಲ್ಲಿ ಸಿಗುವಂಥದ್ದು. ಮತ್ತು 4000 mAh ಬ್ಯಾಟ್ರಿ, ಅಂದರೆ 29ರಿಂದ 30 ದಿನ ಬ್ಯಾಟ್ರಿ ನಮಗೆ ಇದರಲ್ಲಿ ಸಿಗುತ್ತೆ. ಯೂಸ್ ಮಾಡಿದ್ರೆ ಅಷ್ಟು ದಿನ ನಾವು ಆರಾಮಾಗಿ ಯೂಸ್ ಮಾಡ್ಬೋದು. ಒಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು ಇದು. ಆ್ಯಂಡ್ ಇದು ಬಂದ್ಬಿಟ್ಟು 76 ಗ್ರಾಮ್ ವೆಯ್ಟ್ ಕೂಡ ಇರುವಂಥದ್ದು. ಆ್ಯಂಡ್ ಮತ್ತು ಟೈಪ್ ಸಿ ಚಾರ್ಜಿಂಗ್ ಕೂಡ ಇದೆ ಇದರಲ್ಲಿ. ನೆಕ್ಸ್ಟ್ ನಿಮಗೆ POV ವಿಡಿಯೋ ನಿಮಗೆ ಡಿಸ್ಪ್ಲೇ ಆಗುತ್ತೆ, ನೋಡಿ ಅನ್ಬಾಕ್ಸ್ನ ಹೆಂಗೆ ಮಾಡ್ತೀನಿ ಅಂತ. ಯಾಕಂದರೆ ನನಗೆ ಟಾಪ್ ಆ್ಯಂಗಲಲ್ಲಿ ಕ್ಯಾಮ್ರಾ ಯಾವುದೂ ಇಲ್ಲ. ಸೊ POV ವಿಡಿಯೋ ನಿಮಗೆ ಸಿಗುತ್ತೆ. ಈಗ ಬನ್ನಿ ಅನ್ಬಾಕ್ಸ್ ಮಾಡೋಣ. ಇದು ಆ್ಯಕ್ಚುಲಿ ಏನಾಗಿತ್ತು ಅಂದರೆ, ಆಗಲೇ ಒಂದು ವೀಡಿಯೋ ಮಾಡಿದೆ, ಬಟ್ ಇಷ್ಟೇ ಬರ್ತೈತೆ, ಅರ್ಧಕ್ಕೆ ಕಟ್ಟಾಗೋಯ್ತು. ಸೊ ಫಸ್ಟಿಂದ ತಿರ್ಗಾ ವೀಡಿಯೋ ಮಾಡ್ತಾಯಿದ್ದೀನಿ, ಏನೋ ಅಂದ್ಕೊಬೇಡಿ. ಅನ್ಬಾಕ್ಸಿಂಗ್ ನಿಮ್ಗೆ ತೋರಿಸೋಣ ಅನ್ನೋ ಆಸೆ, ಬಟ್ ಅದು ಹಬ್ಬ ಥರ ಬಂದಿದೆ. ಅದು ಯಾವ ಥರ ಬಂದಿದೆ ಅಂತಲೂ ಹಾಕ್ತೀನಿ, ಒಂದ್ಸರಿ ನೋಡಿ. USB ಬಂದಿದೆ. ಇದು ಚಾರ್ಜ್ ಮಾಡ್ಕೊಳ್ಳೋಕ್ಕಷ್ಟೇ ಇದು, ಇನ್ನೇನಿಲ್ಲ. ಯೂಸರ್ ಮ್ಯಾನ್ಯಲ್ ಏನಿಲ್ಲ, ಎಲ್ಲ ಏನಿದೆ ಇಲ್ಲೇ ನೋಡ್ಕೋಬೇಕಷ್ಟೇ ನೀವು. ಸೈಡ್ಗೆ ಇಟ್ಬಿಟ್ರೆ ಇದು ಬಂದು ಈ ರೀತಿ ಕಾಣುತ್ತೆ. ಇದನ್ನು ಹಿಂಗೆ ತೆಗಿಬೋದು, ಹಿಂಗೆ ಹಾಕ್ಬೋದು. 3 ಕಡೆ ಮ್ಯಾಗ್ನೆಟಿಕ್ ಇದೆ, 1 2 3. ಇಲ್ಲೊಂದು ರಿಸೀವರ್ ಕೊಡ್ತಾರೆ ನಿಮಗೆ. ಸೊ ಲ್ಯಾಪ್ಟಾಪ್ ಕನೆಕ್ಟ್ ಮಾಡಿ ನೋಡೋಣ ಯಾವ ರೀತಿ ಇದೆ ಅಂತ. ಇಲ್ಲಿ ಟರ್ನ್ ಆನ್ ಬಟನ್ನು, ಮತ್ತು ಇಲ್ಲಿ ಬ್ಲೂಟೂತ್ ಕನೆಕ್ಟಿವಿಟಿ, ಒಂದು ರಿಸೀವರ್ದೊಂದು 2.4 MHz ಒಂದಿದೆ, ಮತ್ತು ಬ್ಲೂಟೂತ್ 1 ಬ್ಲೂಟೂತ್ 2 3 ಡಿವೈಸ್ ಕನೆಕ್ಟ್ ಮಾಡ್ಬೋದು. ಅಟ್ ಎ ಟೈಮ್ 3 ಕನೆಕ್ಟ್ ಮಾಡೋಕ್ಕಾಗಲ್ಲ. ಆನೇ ಮಾಡಿಲ್ಲ ನಾನು, ನೋಡಿ. ಇದು ಆನ್ ಮಾಡಿದ್ರೆ ರಿಸೀವರ್ಗೂ ಇಲ್ಲಿದೆ, ಇದು ರಿಸೀವರು. ಇವಾಗ ಏನು ತೋರಿಸಿದೆ ಇದು ರಿಸೀವರ್ದು. ರಿಸೀವರ್ ಹಾಕ್ಬಿಟ್ಟು ಇದು ಮಾಡೋದು. ಈಗ ಇದೇನಿದೆ ಇದು ಬ್ಲೂಟೂತ್ದು. ಕನೆಕ್ಟ್ ಆಯಿತು, ಏನಿಲ್ಲ, ಈಸಿ ಕನೆಕ್ಟ್ ಮಾಡೋದು. ಇಲ್ಲಿಗೆ ಹೋಗ್ಬಿಟ್ಟು ಇಲ್ಲಿ ಬ್ಲೂಟೂತ್ಗೆ ಹೋದರೆ ಇಲ್ಲೇ ಬಂದುಬಿಡುತ್ತೆ. ಇವಾಗ ಕನೆಕ್ಟ್ ಮಾಡೋವಂಥದ್ದು. ಇಲ್ಲಿ 96% ಇದನ್ನು ತೋರಿಸುತ್ತೆ ಬ್ಯಾಟ್ರಿ ಪರ್ಸೆಂಟೇಜು. ಇದು ಒಂದು 30 ದಿನದವರೆಗೂ ನಿಮಗೆ ಬ್ಯಾಟ್ರಿ ಬ್ಯಾಕಪ್ ಸಿಗುತ್ತೆ. ಇದು ಒಂದೊಂದು ಥರ ಮೊಲಾಗ್ರು. ಇದು ರೆಸ್ಪಾನ್ಸ್ ನೋಡಿದ್ರೆ ಚೆನ್ನಾಗಿದೆ, ಓಕೆ. ರೈಟ್ ಬಟನ್ನು ಚೆನ್ನಾಗಿ ವರ್ಕ್ ಆಗುತ್ತೆ. ಆ್ಯಂಡ್ ನಿಮಗೆ ಕೆಲವೊಂದು ಇಂಟ್ರೆಸ್ಟಿಂಗ್ ಫೀಚರ್ ಏನು ಅಂತ ಹೇಳೋದಾದರೆ, ಇದರಲ್ಲಿ ನೋಡಿ 1 2 3 4 ವಿಂಡೋಸ್ ಓಪನ್ ಮಾಡಿದ್ದೀನಿ. 4 ಎಷ್ಟೇ ವಿಂಡೋಸ್ ಓಪನ್ ಮಾಡಿದ್ರು 1 ಕ್ಲಿಕ್ ಅಷ್ಟೇ ಎಲ್ಲ ಕ್ಲೋಸ್ ಆಗೋಗ್ಬಿಡುತ್ತೆ. ನೋಡಿ, ಎಲ್ಲ ಮಿನಿಮೈಸ್ ಆಗೋಗ್ಬಿಡ್ತು. ಸೊ ಇದೊಂದು ಒಳ್ಳೆ ಫೀಚರ್ ಅಂತಲೇ ಹೇಳ್ಬೋದು.
ಇಷ್ಟೇ, ಚೆನ್ನಾಗಿದೆ. ಆ್ಯಂಡ್ ಇದನ್ನು ರಿಸೀವರ್ ಕೂಡ ಒಂದು ಕನೆಕ್ಟ್ ಮಾಡೋಣ. ಆ್ಯಂಡ್ ಇದರಲ್ಲಿ ನಿಮಗೆ RGB ಲೈಟ್ ಕೂಡ ಬರುತ್ತೆ. ಓಕೆ, ರಿಸೀವರ್ ಕನೆಕ್ಟ್ ಮಾಡಿದ್ರೆ ಸೌಂಡ್ ಬಂತು. ರಿಸೀವರ್ಗೆ ಆನ್ ಮಾಡ್ಕೊಬೇಕೀಗ. ಇಲ್ಲೇ ಇದೆ ಬ್ಲೂಟೂತ್ 1 ಬ್ಲೂಟೂತ್ 2 ರಿಸೀವರ್ ಅಂತ. ಸೊ ನಾನು ರಿಸೀವರ್ ಕನೆಕ್ಟ್ ಮಾಡಿಕೊಂಡೆ. ರಿಸೀವರ್ ಕನೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಫಾಸ್ಟು ಅಂದರೆ ಒಂಥರ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ಬ್ಲೂಟೂತಲ್ಲಿ ಅಷ್ಟೊಂದು ರೆಸ್ಪಾನ್ಸಿವ್ ಆಗಿಲ್ಲ. ಆ್ಯಂಡ್ ಇದರ ಪ್ಲ್ಯಾಸ್ಟಿಕ್ ಬಂದ್ಬಿಟ್ಟು ನೋಡಿ, ಏನು ನೋಡಿ ಕಾಣಿಸ್ತಾ ಇದೆ ಇಲ್ಲಿ ನೋಡಿ, ಅಷ್ಟೊಂದು ಹಾರ್ಡ್ ಪ್ಲ್ಯಾಸ್ಟಿಕ್ ಏನಿಲ್ಲ. ಹಿಂಗೆ ಸುಮ್ಮನೆ ಹಿಂಗಂದ್ರೂ ಹೊಡೆದೋಗೋ ಚಾನ್ಸಸ್ ಇದೆ ನೋಡಿ, ಹಿಂಗಂದ್ರೂ ಹಿಂಗೆ ಹೊಡೆದೋಗೋ ಚಾನ್ಸಸ್ಸು. ಸೊ ಇಲ್ಲಿ ಮ್ಯಾಗ್ನೆಟಿಕ್ಕು 3 ಕಡೆ ಕೊಟ್ಟಿದ್ದಾನೆ. ಜಸ್ಟ್ ಹಿಂಗೆ ಮಾಡಿದ್ರೆ ಮುಗೀತು. ನೀವು ರಿಸೀವರ್ನ ಅಲ್ಲಿ ಇಲ್ಲಿ ಎಲ್ಲೋ ಕಳೆದಾಕ್ಬಿಡ್ತೀವಿ ಅಲ್ಲಿ ಇಲ್ಲಿ ಅನ್ನೋದೇ ಬೇಕಾಗಿಲ್ಲ. ನಿಮ್ಗೆ ಇಲ್ಲೇ ಜಾಗನೂ ಕೊಟ್ಬಿಟ್ಟಿದ್ದಾನೆ. ಇಲ್ಲಿ ಮ್ಯಾಗ್ನೆಟಿಕ್ಕು ಹಿಂಗಂದರೆ ಹಿಂಗೆ ಲಾಕ್ ಆಗೋಗ್ಬಿಡುತ್ತೆ ಅಷ್ಟೇ. ಎಲ್ಲ ಮ್ಯಾಗ್ನೆಟಿಕಲ್ಲಿ ಇದು ಮಾಡ್ಬೋದು. ಇವಾಗ ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಬೇಕು. ಬ್ಲೂಟೂತ್ ಕನೆಕ್ಟ್ ಆಯಿತು ನೋಡಿ. ಬ್ಲೂಟೂತಲ್ಲಿ ರೈಟ್ ಕ್ಲಿಕ್ ಅಮುಕ್ತಾ ಇದ್ದೀನಿ, ಅಷ್ಟು ರೆಸ್ಪಾನ್ಸ್ ಇಲ್ಲ. ಆಗಲೇ ಅಮುಕ್ತೆ ರೆಸ್ಪಾನ್ಸ್ ಸಿಗಲಿಲ್ಲ. ಬ್ಲೂಟೂತಲ್ಲಿ ಅಷ್ಟು ಚೆನ್ನಾಗಿ ಇದು ಕೆಲಸ ಮಾಡುತ್ತೆ ಅಂತ ಹೇಳೋಕ್ಕಾಗಲ್ಲ. ಜ್ಞಾನ ಬಂದಂಗೆ ಇದು. ಒಂದು ಸರಿ ಮಾಡುತ್ತೆ, ಒಂದು ಸರಿ ಮಾಡಲ್ಲ. ತಿಕ್ಲಂಗೆ ಆಡುತ್ತೆ ಬ್ಲೂಟೂತಲ್ಲಿ ಏನಾದ್ರು ಕನೆಕ್ಟ್ ಮಾಡ್ಕೊಂಬಿಟ್ರೆ. ಬಟ್ ಅದೇ ರಿಸೀವರ್ ಕನೆಕ್ಟ್ ಮಾಡ್ಕೊಂಡು ಕೆಲಸ ಮಾಡ್ತೀನಿ ಅಂದರೆ ಈಸಿಯಾಗಿ ಆಗುತ್ತೆ. ಸೊ ತೊಗೊಳೋದು ಬಿಡೋದು ನಿಮ್ಮಿಷ್ಟ. ಇದ್ರ ಬಗ್ಗೆ ಒಂದು ಸಣ್ಣ ರಿವ್ಯೂ ಕೊಟ್ಟಿದ್ದೀನಿ. ಎಷ್ಟು ಮಟ್ಟಕ್ಕೆ ಚೆನ್ನಾಗಿದೆ ಅಂತ ನಿಮಗೆ ಗೊತ್ತಾಗಿರುತ್ತೆ ಅಂತ ಅನಿಸುತ್ತೆ. ನನ್ನ ಪ್ರಕಾರ ಬ್ಲೂಟೂತಲ್ಲಿ ಅಷ್ಟೊಂದೇನು ಚೆನ್ನಾಗಿಲ್ಲ. ಆ್ಯಂಡ್ ಪ್ಲ್ಯಾಸ್ಟಿಕ್ ಕೂಡ ಅಷ್ಟೊಂದೇನು ಇದಿಲ್ಲ. ವೈರು ಮೌಸ್ ಏನಿದೆ ಅದಾದರೆ ಓಕೆ ಚೆನ್ನಾಗಿದೆ, ಬಿದ್ದರೂ ಏನೂ ಆಗಲ್ಲ, ಒಂದು ಸ್ವಲ್ಪ ಗಟ್ಟಿಯಾಗಿ ತಡ್ಕೊಳ್ಳುತ್ತೆ. ಬಟ್ ಇದೇನಾದ್ರು ಬಿತ್ತು ಅಂದರೆ, ಆ್ಯಂಡ್ ನಾನು ಇದೇಂತಕ್ಕಪ್ಪ ತಗೊಂಡಿರೋದು ಅಂದರೆ, ನನಗೆ ಪದೇ ಇಲ್ಲಿ ಸಿಗಿಸ್ಬಿಟ್ಟು, ಅಂದರೆ ವೈರ್ಡ್ ಮೌಸ್ ಏನಿದೆ ಸಿಗಿಸ್ಬಿಟ್ಟು ಯೂಸ್ ಮಾಡೋಕ್ಕೆ ಹಿಂಸೆ ಆಗೋದು. ಜಸ್ಟು ಹಿಂಗೆ ಕ್ಲಿಕ್ ಮಾಡಿದ್ರೆ ಮುಗೀತು. ಅಂದರೆ ಆ ಥರ ಈಸಿಯಾಗಿರಬೇಕು ಅನ್ನೋ ಉದ್ದೇಶಕ್ಕೆ ನಾನು ತಗೊಂಡಿದ್ದು. ಸೊ ಎಷ್ಟು ಮಟ್ಟಿಗೆ ಇದು ಕೆಲಸ ಮಾಡುತ್ತೆ ಅಂತ ಗೊತ್ತಿಲ್ಲ. ಇವತ್ತು ಇದೇ ವಿಡಿಯೋನ ಇದೇ ಮೌಸಲ್ಲಿ, ಇವಾಗ ಏನು ವಿಡಿಯೋ ಮಾಡ್ತಾಯಿದ್ದೀನಿ ಇದೇ ಮೌಸಲ್ಲಿ ಎಡಿಟ್ ಮಾಡ್ತೀನಿ. ನೋಡೋಣ. ಏನು ಆನ್ ಆಗೋಯ್ತು ಗುರು, ಆಫ್ ಮಾಡಿಲ್ಲ, ಇದರಲ್ಲೇ ಮಾಡ್ತೀನಿ. ನೋಡೋಣ ಎಷ್ಟು ಮಟ್ಟಿಗೆ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ. ಅದ್ರ ಮೇಲೆ ರಿಟರ್ನ್ ಮಾಡೋದೋ ಬೇಡವೋ ಅಂತ ಯೋಚನೆ ಮಾಡೋದು. ಸೊ ನನ್ನ ಪ್ರಕಾರ ಬ್ಲೂಟೂತಲ್ಲಿ ಅಷ್ಟು ಚೆನ್ನಾಗಿಲ್ಲ. ಸೊ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಕಂಪ್ಲೀಟಾಗಿ ನಿಮಗೆ ಎಲ್ಲ ಇದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಇನ್ನೂ ಏನಾದರೂ ಡೌಟ್ ಇದ್ದರೆ ಪರವಾಗಿಲ್ಲ, ಇನ್ನೊಂದು ವಿಡಿಯೋ ಮಾಡೋಣ ಇದ್ರ ಬಗ್ಗೆನೇ. ಸೊ ಇಲ್ಲಿಂದ ಚಾರ್ಜ್ ಮಾಡ್ಕೊಬೋದು ನೀವು. ಚಾರ್ಜರ್ ವೈರ್ ಏನು ಕೊಟ್ಟಿದ್ದಾರೆ ಅದನ್ನು ಚಾರ್ಜ್ ಮಾಡ್ಕೊಬೋದು. 30 ದಿನ ಬ್ಯಾಟ್ರಿ ಸಿಗುತ್ತೆ ನಿಮಗೆ. ಸೊ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಸ್ಟೇ ಸೇಫ್, ಬಾಯ್.